ತುಮಕೂರು ಜಿಲ್ಲೆಯ ಕೆಂಕೆರೆ ಗ್ರಾಮದ ಪವಿತ್ರ ಪರಿಸರದಲ್ಲಿ ಭಕ್ತರ ನಂಬಿಕೆಯ ಪ್ರತೀಕವಾಗಿ ನೆಲೆಸಿರುವ ಕ್ಷೇತ್ರವೇ ಪುರದಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರ. ಹಸಿರಿನಿಂದ ಕೂಡಿದ ಈ ಪ್ರದೇಶದಲ್ಲಿ ನೆಲೆಸಿರುವ ಸ್ವಾಮಿಯ ಸನ್ನಿಧಿಗೆ ಭಕ್ತರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆದರೆ ಈ ಕ್ಷೇತ್ರದ ವಿಶೇಷತೆ ಏನು? ಚನ್ನಬಸವೇಶ್ವರ ಸ್ವಾಮಿ ಇಲ್ಲಿ ಹೇಗೆ ನೆಲೆಸಿದರು? ಈ ಪವಿತ್ರ ಸ್ಥಳದ ಹಿಂದೆ ಇರುವ ಯಾವ ಕಥೆ ಅಡಗಿದೆ? ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳಲು ನಾವು ಅದರ ಸ್ಥಳೀಯ ಪರಂಪರೆ ಮತ್ತು ಭಕ್ತರ ನಂಬಿಕೆಯ ಕಥೆಯೊಳಗೆ ಪ್ರವೇಶಿಸಬೇಕು. ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಪುರದಮಠದಲ್ಲಿ ನೆಲೆಗೊಂಡ ಹಿನ್ನೆಲೆಯ ಕಥೆಯನ್ನು ನೋಡೋಣ. ಸ್ವಾಮಿ ಇಲ್ಲಿ ಹೇಗೆ ಪ್ರತ್ಯಕ್ಷರಾದರು? ಪುರದಮಠದ ಪವಿತ್ರ ಸನ್ನಿಧಿಯಲ್ಲಿ ನೆಲೆಸಿರುವ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಮಹಿಮೆ ಅಪಾರವೆಂದು ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರು ತಮ್ಮ ಮನಸ್ಸಿನಲ್ಲಿ ಬೇಡಿಕೆಗಳನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಪುರದಮಠದ ಈ ಪುಣ್ಯಕ್ಷೇತ್ರವು ಕೇವಲ ದೇವಾಲಯವಲ್ಲ, ಭಕ್ತನ ನಂಬಿಕೆ, ಆರಾಧನೆ ಮತ್ತು ಆಧ್ಯಾತ್ಮಿಕ ಭಾವನೆಯೊಂದಿಗೆ ಬೆಸೆದುಕೊಂಡಿರುವ ಪವಿತ್ರ ಸ್ಥಳ. ಆದರೆ ಈ ಸ್ಥಳದ ಕ್ಷೇತ್ರದ ಹಿಂದಿರುವ ಪುರದಮಠದ ಪರಂಪರೆ ಏನು? ಚನ್ನಬಸವೇಶ್ವರ ಸ್ವಾಮಿಯ ಆರಾಧನೆ ಇಲ್ಲಿ ಹೇಗೆ ಪ್ರಾರಂಭವಾಯಿತು? ಇದರ ಹಿಂದಿನ ಕಥೆ ಇನ್ನಷ್ಟು ಕುತೂಹಲಕರವಾಗಿ. ಪುರದಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಭಕ್ತರು ನಂಬಿಕೆ ಮತ್ತು ಭಕ್ತಿಯಿಂದ ಆಗಮಿಸುತ್ತಾರೆ. ಪುರದಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಭಕ್ತರು ನಂಬಿಕೆ ಮತ್ತು ಭಕ್ತಿಯಿಂದ ಆಗಮಿಸುತ್ತಾರೆ. ಬೆಳಗಿನ ಸಮಯದಲ್ಲಿ ದೇವಾಲಯದ ಸನ್ನಿಧಿಯಲ್ಲಿ ಪೂಜೆಯ ಸದ್ದು ಕೇಳಿ ಬರುತ್ತಿದ್ದರೆ ಸುತ್ತಮುತ್ತಲಿನ ವಾತಾವರಣವೇ ಭಕ್ತಿಮಯವಾಗುತ್ತದೆ. ಸ್ವಾಮಿಯ ದರ್ಶನ ಪಡೆದು ತಮ್ಮ ಮನದ ಮಾತುಗಳನ್ನು ದೇವರ ಮುಂದೆ ಅರ್ಪಿಸುವುದು ಇಲ್ಲಿನ ಭಕ್ತರ ನಂಬಿಕೆಯ ಒಂದು ಭಾಗ. ಆದರೆ ಈ ಕ್ಷೇತ್ರದ ಮಹಿಮೆ ಕೇವಲ ದೇವಾಲಯದ ಕಟ್ಟಡದಲ್ಲಿಲ್ಲ, ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವ ಮನಸ್ಸಿನಲ್ಲಿದೆ. ಪುರದಮಠದ ಈ ಪವಿತ್ರ ಕ್ಷೇತ್ರದ ಬಗ್ಗೆ ಸ್ಥಳೀಯವಾಗಿ ನಡೆದುಕೊಂಡು ಬಂದಿರುವ ನಂಬಿಕೆಗಳು ಮತ್ತು ಪರಂಪರೆಗಳು ಇಂದಿಗೂ ಭಕ್ತರನ್ನು ಸೆಳೆಯುತ್ತಿವೆ. ಆದರೆ ಚನ್ನಬಸವೇಶ್ವರ ಸ್ವಾಮಿ ಆರಾಧನೆಗೆ ಸಂಬಂಧಿಸಿದ ವಿಶೇಷ ಆಚರಣೆಗಳು ಯಾವುವು? ಭಕ್ತರು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾರೆ? ಪುರದಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿಯೇ ಪ್ರಧಾನ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಮನಸ್ಸಿನಲ್ಲಿ ನೋವು, ಸಂಕಷ್ಟ ಮತ್ತು ಬೇಡಿಕೆಗಳನ್ನು ದೇವರ ಪಾದದಲ್ಲಿ ಅರ್ಪಿಸುತ್ತಾರೆ. ಓಂ ನಮಃ ಶಿವಾಯ ಎಂದು ಸ್ಮರಿಸುತ್ತಾ ಸ್ವಾಮಿಯ ಕೃಪೆಯನ್ನು ಬೇಡುವ ಭಕ್ತರಿಗೆ ಈ ಕ್ಷೇತ್ರವು ಆತ್ಮೀಯ ನೆಮ್ಮದಿಯ ತಾಣವಾಗಿದೆ. ಈ ಪವಿತ್ರ ಸನ್ನಿಧಿಯಲ್ಲಿ ಭಕ್ತರು ಒಂದು ವಿಷಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ: ದೇವರ ಮೇಲಿನ ನಂಬಿಕೆ, ಒಳ್ಳೆಯ ಕಾರ್ಯ ಮತ್ತು ಶುದ್ಧ ಮನಸ್ಸು. ಇದೇ ನಿಜವಾದ ಭಕ್ತಿಯ ಮಾರ್ಗ. ಪುರದಮಠದ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರದ ಮಹಿಮೆ ಇಂದಿಗೂ ಭಕ್ತರ ನಂಬಿಕೆ ಮತ್ತು ಆರಾಧನೆಯ ಮೂಲಕ ಮುಂದುವರಿಯುತ್ತಿದೆ. ಪುರದಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಸೋಮವಾರವೂ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುತ್ತಾರೆ. ಅದೇ ರೀತಿ ಪ್ರತಿ ತಿಂಗಳ ಪೌರ್ಣಿಮೆಯಂದು ವಿಶೇಷ ಪೌರ್ಣಮಿ ಪೂಜೆ ನಡೆಯುತ್ತದೆ. ಪೌರ್ಣಮಿಯಂದು ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಆರಾಧನೆ ನೆರವೇರಿಸಿ ಭಕ್ತರು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ. ಸೋಮವಾರದ ಪ್ರಸಾದ ವಿನಿಯೋಗವಾಗಲಿ, ಪೌರ್ಣಮಿಯ ವಿಶೇಷ ಪೂಜೆಯಾಗಲಿ ಪುರದಮಠದ ಚನ್ನಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಬಹುದು. ಶ್ರೀ ಚನ್ನಬಸವೇಶ್ವರ ಸ್ವಾಮಿಗೆ ಶರಣು. ಹರ ಹರ ಮಹಾದೇವ.